ಆಮಿನಿಯ ಷಟ್ಪದಿಯ ರೂಪದಲ್ಲಿ ಮಹಾದ್ಭುತ ಕಾವ್ಯದಾದಿಯೊಳ ಮನೋಹರ ತರತಮಾತ್ಮಕನಾಂದಿಪದ್ಯಗಳ ಯಾಮಯಾಮಕ್ಕೆ ಪಠಿಸುವವರ ಸುಧಾಮ ಸಖ ಕೈಪಿಡಿಯಲೋ ಸುಗ ಪ್ರೇಮದಿಂದಲಿ ಪೇಳ್ದ ಗುರು ಕಾರುಣ್ಯಕ್ಕೆ ನೆಂಬೆ. ಗ್ರೀವಾಸ್ಯವಾಹತನು ದೇವಾಂಡಜಾದಿದಶ ಭಾವಾಭಿರಾಮಚರಿತಂ ಭಾವಾತಿ ಭವ್ಯ ಶುಭ ದೇವಾದಿರಾಜಯತಿ ಭೂವಾಗ್ವಿಲಾಸ ನಿಲಯಂ ಶ್ರೀವಾಗದೀಶ ಮುಖದೇವಾಭಿನಮ್ಯ ಹರಿಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾವಾಗ್ನವೇತರ ಸುರಾವಾಸ ಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 2. ಭಾಮಿನಿಯ ಷಟ್ಪದಿಯಲ್ಲಿ ರೂಪದಲ್ಲಿ ಮಹಾದ್ಭುತ ಕಾವ್ಯದಾದಿಯೊಳ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧವಿಠಲರು ಭಾಮಿನಿಯ ಷಟ್ಪದಿಯ ಶೈಲಿಯಲ್ಲಿ ಬರೆದಿರುವ ಆ ಪದ್ಯಗಳ ಪಠನ ಶ್ರವಣಗಳಿಂದ ಆಗುವ ಫಲ ವಿಶೇಷವನ್ನು ತಿಳಿಸ್ತಾರೆ. ಪ್ರಸಕ್ತ ಗ್ರಂಥರತ್ನದಲ್ಲಿ ಪ್ರತಿ ಪದವೂ ಭಾಮಿನಿ ಷಟ್ಪದಿಯಲ್ಲಿ ಬರೆಯಲ್ಪಟ್ಟಿದೆ. ಕನ್ನಡ ಸಾಹಿತ್ಯದಲ್ಲಿ 6 ಷಟ್ಪದಿಗಳಿವೆ. ಅವುಗಳಲ್ಲಿ ಭಾಮಿನಿ ಷಟ್ಪದಿಯೂ ಒಂದು. ಈ ಛಂದಸ್ಸಿನಲ್ಲಿ 6 ಸಾಲಿನ ಸಂಖ್ಯೆ ಸಮಾನವಾಗಿರ್ತವೆ. 1, 2, 4, 5 ಸಮಾನ ಲಘು ಗುರುಗಳಿಂದ ಯುಕ್ತವಾಗಿದ್ದು 3 ಮತ್ತು 6ನೆಯ ಸಾಲುಗಳು ಸಮವಾಗಿರ್ತವೆ. ಇಂತಹ ಭಾಮಿನಿಯ ಷಟ್ಪದಿಯಲ್ಲಿ ವಿರಚಿತ ಪದ್ಯಗಳನ್ನು ಒಳಗೊಂಡಂತಹ ಈ ಗ್ರಂಥವು ಅದ್ಭುತ ಕಾವ್ಯವೆನಿಸಿದೆ. ಇದನ್ನು ಈ ಕಾರಣದಿಂದಲೇ ಮಹಾದ್ಭುತ ಕಾವ್ಯ ಅಂದಿದ್ದಾರೆ ಶ್ರೀ ಕರ್ಜಗಿಯ ದಾಸರಾಯರು. ಈ ಗ್ರಂಥದ ಪ್ರಥಮ ಸಂಧಿಗೆ ಮಂಗಳಾಚರಣ ಸಂಧಿ ಅಥವಾ ನಾಂದಿ ಪದ್ಯ ಸಂಧಿ ಅಂತ ಹೆಸರು. ಶ್ರೀಮದ್ ಜಗನ್ನಾಥದಾಸವರ್ಯರ ಕುಲದೈವವೂ ಇಷ್ಟದೈವವೂ ಆದ ಗರುಡವಾಹನ ಶ್ರೀ ಲಕ್ಷ್ಮೀ ನರಸಿಂಹದೇವರಿಂದ ಆರಂಭಿಸಿ ಕ್ರಮವಾಗಿ ಲಕ್ಷ್ಮೀದೇವಿ, ಬ್ರಹ್ಮದೇವರು, ಶ್ರೀ ವಾಯುದೇವರು, ಶ್ರೀ ಸರಸ್ವತಿ, ಶ್ರೀ ಭಾರತಿ, ಭಗವಾನ್ ಶ್ರೀ ವೇದವ್ಯಾಸರು, ಆಚಾರ್ಯ ಮಧ್ವರು, ಮನೋಭಿಮಾನಿಯಾದ ಶ್ರೀ ರುದ್ರದೇವರು ಹೀಗೆ ದೇವತಾ ತಾರತಮ್ಯಕ್ಕನುಗುಣವಾಗಿ ನಾಂದಿ ಪದ್ಯಗಳನ್ನು ವಿರಚಿಸಿರುತ್ತಾರೆ. 13 ಪದ್ಯಗಳಿಂದ ಘಟಕವಾದ ಈ ನಾಂದಿ ಪ್ರಕರಣಗಳ ಪದ್ಯಗಳನ್ನು ಯಾರು ಯಾವ ಭಕ್ತರು ಪರಮಾದರದಿಂದ ಪ್ರತಿ ಜಾವಕ್ಕೂ ಪಠಣ ಶ್ರವಣ ಮಾಡ್ತಾರೋ ಅಂತಹ ಪರಮ ಭಕ್ತರನ್ನು ಸುಧಾಮ ಸಖನಾದ ಶ್ರೀಕೃಷ್ಣನು ಕರಾವಲಂಬನವನ್ನು ನೀಡಿ ಉದ್ಧರಿಸ್ತಾನೆ. ಸುಧಾಮ ನಾಮಕನಾದ ಕುಚೇಲನು ಶ್ರೀಕೃಷ್ಣನ ಅಂತರಂಗದ ಭಕ್ತನು. ಅವನು ಶ್ರೀಕೃಷ್ಣ ದರ್ಶನವಾದ್ಯದಿಂದ ಸುಧಾಮನು ದ್ವಾರಕೆಗೆ ತೆರಳಿ ಆ ಪರಾತ್ಪರ ವಸ್ತುವಿನ ದರ್ಶನ ಭಾಗ್ಯವನ್ನು ಪಡೆದವನು. ಶ್ರೀಕೃಷ್ಣನ ಪರಮಾನುಗ್ರಹದಿಂದ ಅವನ ದಾರಿದ್ರ್ಯ ಪರಿಹಾರವಾಗಿ ಅವನಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ ದೈವಿ ಸಂಪತ್ತನ್ನು ಕರುಣಿಸಿದಂತಹ ಪರಮ ಕರುಣಾಳು ಶ್ರೀಕೃಷ್ಣ ಸುಧಾಮನನ್ನು ಕೈಪಿಡಿದಂತೆ ಶ್ರೀಮದ್ ಹರಿಕಥಾಮೃತ ಸಾರದ ಪದ್ಯಗಳನ್ನು ಪಠಿಸುವ ಅಧಿಕಾರಿಗಳಾದ ಭಗವದ್ಭಕ್ತರನ್ನು ಕೈ ಹಿಡಿದು ಕಾಪಾಡ್ತಾನೆ. ಇಂತಹ ಗ್ರಂಥದ ವಕ್ತಾರರಾದ ನಮ್ಮ ಗುರುಗಳ ಕಾರುಣ್ಯ ವಿಶೇಷವನ್ನು ಏನೆಂದು ವರ್ಣಿಸಲಿ ಎಂದಿದ್ದಾರೆ ಫಲಸ್ತುತಿಕಾರರು. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.